Hello dear students, I heartily welcome to this class again. Dear students, in previous class we studied about so many grammar topics and also lessons. Dear students, I hope you all understood those lessons and grammar topics very well. Now we are going to deal with very interesting grammar topic is the articles. So, dear students, what do you mean by articles? Let us we study about articles. Here, the meaning of article. Articles are small words they use to determine the use of nouns. They refer to a person or a thing either in a specific way or in a general way. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ತಕ್ಕ ಮಟ್ಟಿಗೆ ಪಾಠಗಳನ್ನು ಹಾಗೂ ಗ್ರಾಮರ್ ಟಾಪಿಕ್ಸ್ಗಳನ್ನು ಅಧ್ಯಯನ ಮಾಡಿದ್ವಿ. ಅವೆಲ್ಲವನ್ನು ನೀವು ಅರ್ಥ ಮಾಡ್ಕೊಂಡಿರಿ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತು ನಾವು ಅಧ್ಯಯನ ಮಾಡುವಂತಹ ಟಾಪಿಕ್ ಯಾವುದು ಅಂತಂದ್ರೆ ಆರ್ಟಿಕಲ್. ಅದಕ್ಕೆ ನಾವು ಕನ್ನಡದಲ್ಲಿ ಉಪಪದಗಳು ಅಂಥೇಳಿ ಕರಿತೀವಿ. ಹಾಗಾದರೆ ಏನು ಉಪಪದ ಅಥವಾ ಆರ್ಟಿಕಲ್ ಮೀನಿಂಗ್ ಏನು ಅಂತಂದ್ರೆ, ಆರ್ಟಿಕಲ್ ಅಥವಾ ಉಪಪದ ಅನ್ನುವಂಥವು ಏನಾಗ್ಯಾವು? ಚಿಕ್ಕ ಪದಗಳಾಗಿವೆ. Articles are small words they use to determine the use of nouns. They refer to a person or a thing either in a specific way or in a general way. ಉಪಪದಗಳು ಏನಾಗ್ಯಾವು ಅಂತಂದ್ರೆ ಚಿಕ್ಕ ಪದಗಳಾಗಿವೆ. ಇವು ನಾಮಪದಗಳ ಉಪಯೋಗವನ್ನು ನಿಶ್ಚಯಿಸುತ್ತವೆ ಹಾಗೂ ಇವುಗಳನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅವು ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ನಿಶ್ಚಿತವಾಗಿಯಾದರೂ ಅಥವಾ ಅನಿಶ್ಚಿತವಾಗಿಯಾದರೂ ನಿರ್ದೇಶಿಸುತ್ತವೆ. ಇದನ್ನು ತೋರಿಸಲು ನಾವೇನು ಮಾಡ್ತೀವಿ? ನಾಮಪದಗಳ ಮೊದಲು ಈ ಆರ್ಟಿಕಲ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಆರ್ಟಿಕಲ್. ನೆಕ್ಸ್ಟ್ we can move with the types of articles. How many types of articles? There are two types. First one is indefinite article and another one is definite article. ಈ ಉಪಪದಗಳಲ್ಲಿ ನಾವು ಎರಡು ರೀತಿಯ ಉಪಪದಗಳನ್ನು ಕಾಣ್ತೀವಿ. ಅವು ಯಾವ್ಯಾವು ಅಂತಂದ್ರೆ, ಒಂದು ಅನಿಶ್ಚಿತ ಉಪಪದಗಳು ಹಾಗೆ ನಿಶ್ಚಿತ ಉಪಪದ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಮೀನಿಂಗ್ ಆಫ್ ಡೆಫಿನಿಟ್ ಆ್ಯಂಡ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಲೆಟ್ us move on. A and. The difference between a and an. A and an have the same meaning. A and an are indefinite articles. The difference depends on the sound that the beginning of the next word. A and an have the same meaning. A ಮತ್ತು an ಸೇಮ್ ಮೀನಿಂಗನ್ನು ಹೊಂದವು. A and an are indefinite articles. ಇವುಗಳನ್ನು ನಾವು indefinite articles ಅಂತೇಳಿನ ಕನ್ಸಿಡರ್ ಮಾಡ್ತೀವಿ. The difference depends on the sound the beginning of the next word. ಆದ್ರೆ ಎ ಮತ್ತು ಆ್ಯನಿಗೆ ಏನು ಡಿಫ್ರೆನ್ಸ್ ಐತಿ ಅಂತಂದ್ರೆ, ಆ ಬಿಗಿನಿಂಗ್ ವರ್ಡ್ ಯಾವ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಿತ್ತೋ, ಸಪೋಸ್ ಅದು ಕಾನ್ಸನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೋ ಅಥವಾ ಓವೆಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಎ ಆ್ಯಂಡ್ ಆ್ಯನ್. ಹಿಯರ್ ದ ಪಿಕ್ಚರ್ ಆಫ್ ಎ. ವೆನ್ ದ ನೆಕ್ಸ್ಟ್ ವರ್ಡ್ ಸ್ಟಾರ್ಟ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ವಿ ಯೂಸ್ ಎ. ಯಾವಾಗ ನಾಮಪದದ ಮುಂದಿರ್ತಕ್ಕಂಥ ಪದ ಅಥವಾ ನಾಮಪದವು ಏನಾಗಿರಬೇಕು ಅಂತಂದ್ರೆ ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರಬೇಕು. ಆವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಎ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್. ಇಟ್ ಈಸ್ ಎ ಬುಕ್ ಆ್ಯಂಡ್ ಎ ಫ್ರಾಗ್, ಎ ಲೆಮನ್, ಎ ಟ್ರಕ್. ದೀಸ್ ಆರ್ produce. A dog, a car, these all are produce consonant sound. So we can use before the noun a article. ಇವೆಲ್ಲನೂ ನಮಗೆ ಕಾನ್ಸೋನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುವುದರಿಂದ ನಾವೇನು ಮಾಡಬೇಕು ಅಂತಂದ್ರೆ ಎ ಅನ್ನುವಂತಹ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಎ ಫ್ರಾಗ್, ಎ ಲೆಮನ್. ಇದು ಯಾವುದಕ್ಕೆ ಯೂಸ್ ಆಗ್ತೈತಿ ಅಂತಂದ್ರೆ ಕೌಂಟೇಬಲ್ ನೌನ್ಗಳಿಗೆ ಮಾತ್ರ. ಅಂದರೆ ಎ ಮತ್ತು ಆ್ಯನ್ಗಳನ್ನು ಕೌಂಟೇಬಲ್ ನೌನ್ ಮತ್ತು ಸಿಂಗ್ಯುಲರ್ ನೌನ್ಗಳಿಗೆ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಾರ ನೋಡ್ರಿ. ಆ್ಯನ್ ಎಲ್ಲಿ ಯೂಸ್ ಮಾಡ್ತೀರಿ ಅಂತಂದ್ರೆ ವೆನ್ ದ ನೆಕ್ಸ್ಟ್ ವರ್ಡ್ ಸ್ಟಾರ್ಟ್ ವಿತ್
ವಿತ್ ದ ಓವೆಲ್ ಸೌಂಡ್. ಓವೆಲ್ ಸೌಂಡಿಂದ ನೆಕ್ಸ್ಟ್ ವರ್ಡ್ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ವಿ ಕ್ಯಾನ್ ಯೂಸ್ ದೇರ್ ಆ್ಯನ್ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಡಿಫ್ರೆನ್ಸ್ ಏನು ಅಂತಂದ್ರೆ ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿತ್ತು ವಿ ಕ್ಯಾನ್ ಯೂಸ್ ಎ, ಬಟ್ ಓವೆಲ್ ಸೌಂಡಿಂದ ನೌನ್ ಸ್ಟಾರ್ಟ್ ಆಗಿತ್ತು, ನಾಮಪದ ಸ್ಟಾರ್ಟ್ ಆಗಿತ್ತು ಅಂದ್ರೆ ವಿ ಕ್ಯಾನ್ ಯೂಸ್ ಆ್ಯನ್. ಬೋತ್ ಆರ್ ಯೂಸ್ಡ್ ಫಾರ್ ಸಿಂಗ್ಯುಲರ್ ನೌನ್ಸ್ ಆರ್ ಕೌಂಟೇಬಲ್ ನೌನ್ಸ್. ಕೌಂಟೇಬಲ್ ಅಥವಾ ಸಿಂಗ್ಯುಲರ್ ನೌನ್ ಅಂತ ಏನು ಕರಿತೀವಲ್ಲ ಅವಕ್ಕೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಒಂದು ನೋಟ್ ಕೊಟ್ಟಾರ, ಅವರು ಏನು ನೋಟ್ ಕೊಟ್ಟಾರು, ಇಲ್ಲಿ ಒಂದು ಬಿ ಕೇರ್ಫುಲ್ ಅಂತ ಕೊಟ್ಟಾರ. ವೈ ದೇ ಗಿವನ್ ದಿಸ್? ಬಿಕಾಸ್ ದ ಸೌಂಡ್ ಆಫ್ ದ ಲೆಟರ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಯಾವ ಲೆಟರ್ ಐತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಇಂಪಾರ್ಟೆಂಟಾ ದ ಸೌಂಡ್ ಆಫ್ ದ ಲೆಟರ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಂಪಲ್ಲು ಕೊಟ್ಟಾರ ಅವ್ರು. ಏನು ಎಕ್ಸಾಂಪಲ್ಸ್ ಕೊಟ್ಟಾರು ನೋಡ್ರಿ. ಅ ಹೌಸ್ ಬಟ್ ಆ್ಯನ್ ಅವರ್. ಇಲ್ಲಿನೂ ಎಚ್ ಐತಿ, ಓಕೆ, ಇಲ್ಲಿನೂ ಎಚ್ ಐತಿ, ಅವರ್ ಅನ್ನೋದ್ರೊಳಗೂ ಎಚ್ ಐತಿ ಮತ್ತು ಹೌಸ್ ಅನ್ನೋದ್ರೊಳಗೂ ಹೆಚ್ಚೈತಿ. ಆದ್ರೆ ಈ ಹೆಚ್ಚು ಏನು ಮಾಡ್ತೈತಿ ಅಂತಂದ್ರೆ ನಮಗೆ ಕಾನ್ಸೋನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಹೌಸ್ ಅಂತಲೇ ಕರಿತೀವಿ. ಕನ್ನಡದ ಹ ಒಂದು ವ್ಯಂಜನವಾಗೈತಿ. ಆದರೆ ಇಲ್ಲಿ ಎಚ್ ಸೈಲೆಂಟ್ ಆಗ್ತೈತಿ. ಎಚ್ ಸೈಲೆಂಟ್ ಆಗಿ ಇಲ್ಲಿ ನಾವು ಬರೀ ಇದನ್ನು ಅವರ್ ಅಂತ ಓದ್ತೀವಿ. ಇಲ್ಲಿ ಅವರ್ ಅನ್ನುವಂಥದ್ದು ಸ್ವರ ಓವೆಲ್ ಸೌಂಡನ್ನು ಕೊಡುತ್ತಾ, ಇದು ಕಾನ್ಸೋನೆಂಟ್ ಸೌಂಡನ್ನು ಕೊಡ್ತೈತಿ ಹೆಚ್ ಅನ್ನುವಂಥದ್ದು. ಸೊ ಲೆಟರ್ ಈಸ್ ನಾಟ್ ಇಂಪಾರ್ಟೆಂಟ್, ಪ್ರೊನೌನ್ಸಿಯೇಷನ್ ಆಫ್ ಲೆಟರ್ ಈಸ್ ಇಂಪಾರ್ಟೆಂಟ್. ನಮಗೆ ಏನು ಪ್ರೊನೌನ್ಸ್ ಆಕೈತಲ್ಲ ಅದರ ಆಧಾರದ ಮೇಲೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಲ್ಲ ಅದನ್ನು ಕೊಟ್ಟಾರ ನೋಡ್ರಿ. ಹಿಯರ್ ದ ಎಚ್ ಆಟ್ ದ ಬಿಗಿನಿಂಗ್ ಆಫ್ ಅವರ್ ಈಸ್ ಸೈಲೆಂಟ್. ಇಲ್ಲ ಅದ ಕೊಟ್ಟಾರ. ಯಾಕೆ ಇಲ್ಲಿ ಆ್ಯನ್ ಯೂಸ್ ಮಾಡಿದ್ದೀವಿ, ಎ ಯೂಸ್ ಮಾಡಿದ್ದೀವಿ ಅಂತೇಳಿ ನೋಡ್ರಿ. ದ ಎಚ್ ಇಲ್ಲಿ ಅವರ್ ಅನ್ನುವ ಒಂದು ಪದದಲ್ಲಿ ಎಚ್ ಅನ್ನುವಂಥದ್ದು ಏನಾಕೈತಿ, ಬಿಗಿನಿಂಗ್ ಆಫ್ ಅವರ್ ಈಸ್ ಸೈಲೆಂಟ್ ಅಂತ ಹೇಳಾರ. ಅಂದರೆ ಹೆಚ್ಚು ಸೈಲೆಂಟ್ ಆಗಿಬಿಡ್ತೈತಿ. ಇಲ್ಲಿ ನಾವು ಓದೋದು ಏನಂತ ಓದ್ತೀವಿ, ಆ್ಯನ್ ಅವರ್ ಅಂಥೇಳಿ ಓದ್ತೀವಿ. ಹವರ್ ಅಂದರೆ ತಪ್ಪು, ಆ್ಯನ್ ಅವರ್ ಅಂತನ ಪ್ರೊನೌನ್ಸಿಯೇಷನ್ ಮಾಡಬೇಕು ಇದನ್ನು. ನೆಕ್ಸ್ಟ್ ಆ್ಯನ್ ಅಂಕಲ್ ಆ್ಯನ್ ಯೂನಿವರ್ಸಿಟಿ. ಇಲ್ಲಿ ಅಂಕಲ್ ಅನ್ನುವಂಥ ವರ್ಡನ್ನು ಪ್ರೊಡ್ಯೂಸ್ ಆಗ್ತೈತಿ, ಇಲ್ಲಿ ಯು ಅನ್ನುವಂಥ ವರ್ಡ್ ಪ್ರೊಡ್ಯೂಸ್ ಆಗ್ತೈತಿ. ಯು ಕಾನ್ಸೋನೆಂಟ, ಇದು ಓವೆಲ್. ಸೊ ಕನ್ನಡದ ಅಕ್ಷರಗಳು ನಮ್ಮ ಬಾಯಿಂದ ಕನ್ನಡದ ಸ್ವರಗಳು ಬಂದು ಅಂತಂದ್ರೆ ಅದು ಲೆಟರ್ ಏನೇ ಇರಲಿ, ಇಂಗ್ಲೀಷ್ನ ಲೆಟರ್ ಏನೇ ಇರಲಿ, ಕಾನ್ಸೋನೆಂಟ ಇರಲಿ, ಓವೆಲ್ಲ ಇರಲಿ, ಆದ್ರೆ ನಮ್ಮ ಬಾಯಿಂದ ಕನ್ನಡದಲ್ಲಿ ಬರ್ತಕ್ಕಂಥ ಸ್ವರಗಳು ವ್ಯಂಜನಾಕ್ಷರಗಳು ಬಂದು ಅಂತಂದ್ರೆ ಆ್ಯನ್ ಯೂಸ್ ಮಾಡಬೇಕು. ವ್ಯಂಜನಾಕ್ಷರಗಳು ಬಂದ್ರೆ ಎ ಯೂಸ್ ಮಾಡಬೇಕು, ಸ್ವರಾಕ್ಷರಗಳು ಬಂದ್ರೆ ಆ್ಯನ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ಇಷ್ಟ ಡಿಫ್ರೆನ್ಸ್ ಇದಕ್ಕೆ. ನೆಕ್ಸ್ಟ್ ದ ರೂಲ್ ಅಪ್ಲೈಸ್ ಟು ಆಲ್ ವರ್ಡ್ಸ್ ಆಫ್ಟರ್ ಎ ಆರ್ ಆ್ಯನ್ ಇನ್ಕ್ಲೂಡಿಂಗ್ ಅಡ್ಜೆಕ್ಟಿವ್ಸ್, ಆಡ್ವರ್ಬ್ಸ್. ಈವನ್ ಅಡ್ಜೆಕ್ಟಿವ್ ಮತ್ತು ಆಡ್ವರ್ಬ್ಸಿಗೂ ನಾವು ಏನನ್ನು ಯೂಸ್ ಮಾಡ್ತೀವಿ, ದಿಸ್ ಆರ್ಟಿಕಲ್ ವಿ ಯೂಸ್ಡ್. ಅ ಕೋಲ್ಡ್ ಡೇ, ಅ ಈಸಿ ಲೆಸನ್, ಅ ವೆರಿ ಕ್ರೇಜಿ ಪರ್ಸನ್, ಅ ಇಂಟ್ರೆಸ್ಟಿಂಗ್ ಕ್ಲಾಸ್. ಈ ಆಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಸ್ಗಳಿಗೂ ಸಹಿತ ನಾವು ಎ ಆ್ಯನ್ಗಳನ್ನು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ article using a and the. What is difference between a and the? Here we already mentioned this a and an are indefinite articles, but where we use, how can we use, here we can see. A is used in front of singular countable nouns, a person, animal or thing. ಆಲ್ರೆಡಿ ಹೇಳಿದಂಗ ಎ ಅನ್ನುವಂಥದ್ದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎ ಅನ್ನೋದನ್ನು ನಾವು ಕೌಂಟೇಬಲ್ ನೌನ್ಗಳ ಹಿಂದೆ ಯೂಸ್ ಮಾಡ್ತೀವಿ. ಅಲ್ಲಿ ಏನಿರ್ತೈತಿ ಅಂತಂದ್ರೆ ಅ ಪರ್ಸನ್, ಎನಿಮಲ್ ಆರ್ ಥಿಂಗ್ ವಿಚ್ ಆರ್ ನಾಟ್ ಸ್ಪೆಸಿಫಿಕ್. ಇವು ಸ್ಪೆಸಿಫಿಕ್ ಇರಂಗಿಲ್ಲ. ಸ್ಪೆಸಿಫಿಕ್ ಇರದೇ ಇರುವಂತಹ ಪರ್ಸನ್, ಎನಿಮಲ್ ಆ್ಯಂಡ್ ಥಿಂಗ್ ಇವುಗಳ ಹಿಂದೆ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ವಿ ಡೋಂಟ್ ಯೂಸ್ ಬಿಫೋರ್ ಅನ್ಕೌಂಟೇಬಲ್ ಆರ್ ಪ್ಲೂರಲ್ ನೌನ್ಸ್. ಎ ಅನ್ನು ನಾವು ಅನ್ಕೌಂಟೇಬಲ್ ನೌನ್ಗಳ ಹಿಂದೆ ಮತ್ತು ಪ್ಲೂರಲ್ ಫಾರ್ಮ್ಗಳ ಹಿಂದೆ ಯೂಸ್ ಮಾಡೋಂಗಿಲ್ಲ. ಇಫ್ ಅ ನೌನ್ ಸ್ಟಾರ್ಟ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ ಎಕ್ಸೆಟ್ರಾ, ಯಾವುದೇ ಒಂದು ಕಾನ್ಸೋನೆಂಟ್ ಸೌಂಡ್ ಪ್ರೊಡ್ಯೂಸ್ ಆಗಿತ್ತು ಅಂತಂದ್ರೆ ಅಲ್ಲಿ ಎ ಕಮ್ಸ್ ಬಿಫೋರ್ ದ ನೌನ್. ನೌನ್ಗಳ ಹಿಂದೆ ಎ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಸ್ ಕೊಟ್ಟಾರ, ಕ್ಯಾಟ್, ಅ ಹೌಸ್, ಅ ಬರ್ಡ್, ಅ ಬೈಕ್, a child, a boy, a doctor, a table. These are all starts with the consonant sound. So now we are going to deal with an. An is used in front of singular countable nouns which are not specific.
We don't use and before uncountable or plural nouns. If the noun starts with the vowel sound a, e, I, o, u and comes before the noun. And is used in front of singular countable nouns which are not specific. ಇವನು ಸಹಿತ ನಾವು ಯಾವುದು ಏಕವಚನ ಪದಗಳಿಗೆ ಬಳಸ್ತೇವೆ. ಆಮೇಲೆ ಕೌಂಟೇಬಲ್ ನೌನ್ಸ್ಗಳಿಗೆ ಮಾತ್ರ ಆ್ಯನನ್ನು ಬಳಸ್ತೇವೆ. ಆದರೆ ಅಲ್ಲಿ ಸ್ಪೆಸಿಫಿಕ್ ರೂಲ್ ಏನೈತಿ ಅಂತ ವಿ ಡೋಂಟ್ ಯೂಸ್ ಬಿಫೋರ್ ಅನ್ಕೌಂಟೇಬಲ್ ಆರ್ ಪ್ಲೂರಲ್ ನೌನ್ಸ್. ಇವುಗಳನ್ನು ಸಹಿತ ಅನ್ಕೌಂಟೇಬಲ್ ಮತ್ತು ಪ್ಲೂರಲ್ ನೌನ್ಗಳ ಹಿಂದೆ ಬಳಸುವುದಿಲ್ಲ. ಅದು ಸ್ಪೆಸಿಫಿಕ್ ರೂಲ್ ಏನೈತಿ ಅಂತಂದರೆ ಇಫ್ ದ ನೌನ್ ಸ್ಟಾರ್ಟ್ ವಿತ್ ದ ಓವೆಲ್ ಸೌಂಡ್. ಇಲ್ಲಿ ಓವೆಲ್ ಸೌಂಡಿಂದ ಆ ನೌನ್ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ವಿ ಕ್ಯಾನ್ ಯೂಸ್ ಆ್ಯನ್. ಇಲ್ಲಿ ಎ, ಇ, ಐ, ಓ, ಯು ಅಂತ ಕೊಟ್ಟಾರ. ಆದರೆ ನಾ ಆಗಾಳೆ ಹೇಳಿದಂಗೆ ಏನು ಕನ್ನಡದ ಸ್ವರಾಕ್ಷರಗಳು ನಮ್ಮ ಬಾಯಿಂದ ಉಚ್ಚಾರ ಅದು ಅಂತಂದ್ರೆ ಆವಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಆ್ಯಂಟ್, ಆ್ಯನ್ ಆರೆಂಜ್, ಆ್ಯನ್ ಅಂಕಲ್, ಆ್ಯನ್ ಓಲ್ಡ್ ಮ್ಯಾನ್, ಆ್ಯನ್ ಆಂಟ್, ಆ್ಯನ್ ಅವರ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಡೆಫಿನೆಟ್ ಆರ್ಟಿಕಲ್ ದ. ವಿ ಯೂಸ್ ದ ಇನ್ ಫ್ರಂಟ್ ಆಫ್ ಆಲ್ ನೌನ್ಸ್. ದ ಅನ್ನೋದನ್ನು ನಾವು ಎಲ್ಲ ನಾಮಪದಗಳಿಗೂ ಯೂಸ್ ಮಾಡಬಹುದು. ಆದರೆ ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ದ ನೌನ್ಸ್ ಆರ್ ಸಿಂಗ್ಯುಲರ್, ಪ್ಲೂರಲ್, ಕೌಂಟೇಬಲ್ ಆರ್ ಅನ್ಕೌಂಟೇಬಲ್. ಇದು ಏನನ್ನೂ ಒಳಗೊಂಡಿರುವುದಿಲ್ಲ. ಅದು ಪ್ಲೂರಲರ ಆಗಿರಲಿ, ಸಿಂಗ್ಯುಲರರ ಆಗಿರಲಿ, ಕೌಂಟೇಬಲರ ಆಗಿರಲಿ, ಅನ್ಕೌಂಟೇಬಲರ ಆಗಿರಲಿ. ಬಟ್ ನಾವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು. ಆದರೆ ಏನಿರಬೇಕು ಅಲ್ಲಿ ಸ್ಪೆಸಿಫಿಕ್ ಆಗಿ ಅಂತಂದ್ರೆ ಟು ಡಿಸ್ಕ್ರೈಬ್ ಸಮ್ ಒನ್ ಆರ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಯೂನಿಕ್. ಆದರೆ ಅದು ವಿಶಿಷ್ಟವಾದದ್ದು ಮತ್ತು ವಿಶೇಷವಾದದ್ದು ಆಗಿರಬೇಕು. ಹಾಗೂ ಅದು ಯೂನಿವರ್ಸಲ್ ಆಗಿರಬೇಕು. ಇಟ್ ಮೀನ್ಸ್ ಅಂದ್ರೆ ಏನಂತಂದ್ರೆ ಸಾರ್ವತ್ರಿಕ ಸತ್ಯ ಅಂತ ಹೇಳಿ ಕರಿತೀವಲ್ಲ, ಆ ರೀತಿಯಾಗಿ ಅದು ಹೊಂದಿರಬೇಕು. ಆವಾಗ ನಾವು ಏನು ಯೂಸ್ ಮಾಡಬಹುದು, ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡಬಹುದು. ಎಕ್ಸಾಂಪಲ್ಸ್: ದ ಅರ್ತ್, the moon, the world, the president, the air, the CEO, the weather, the sun. So now we are going to deal with the uses of article the. ಈ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದರದ ಯೂಸಸ್ ಏನೇನದಾವು, ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇವುಗಳನ್ನು, ದ ಅನ್ನುವಂಥ ಆರ್ಟಿಕಲನ್ನು ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ಎಲ್ಲಿ ಯೂಸ್ ಮಾಡ್ತೀವಿ ದ? ಫಸ್ಟ್ ಒನ್, ಯೂಸಸ್ ಆಫ್ ಡೆಫಿನೆಟ್ ಆರ್ಟಿಕಲ್ ದ. The is used before a singular common noun that stands for its entire class. The lion is the king of animals. The cow is a humble animal. The ass is used as beast of burden. The earthworm helps farmers. The dog is faithful animal. The is used before a singular common noun. The is used before a singular common noun but that stands for its entire class. ದ ಅನ್ನುವಂತಹದ್ದು ಒಂದು ಏನೈತಿ ಅಂತಂದ್ರೆ ಸಿಂಗ್ಯುಲರ್ ದ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಕಾಮನ್ ನೌನ್. ನಾವು ದ ಅನ್ನ ಸಿಂಗ್ಯುಲರ್ ಕಾಮನ್ ನೌನ್ ಆಗಿ ಏಕವಚನ ರೂಢನಾಮಪದವಾಗಿ ಬಳಸ್ತೇವೆ. ಇದು ನಿಶ್ಚಿತವಾದ ಉಪಪದವಾಗೈತಿ. ಇಲ್ಲಿ ಕೊಟ್ಟಂಥ ಎಕ್ಸಾಂಪಲ್ಸ್ ಒಳಗೆ ನೋಡ್ರಿ, ದ ಲಯನ್ ಈಸ್ ದ ಕಿಂಗ್ ಆಫ್ ಎನಿಮಲ್ಸ್. ದ ಕೌ ಈಸ್ ಅ ಹಂಬಲ್ ಎನಿಮಲ್. The ass is used as a beast of burden. The earthworm helps farmers. The dog is faithful animal. Note that the common nouns the lion, the cow, the ass, the earthworm and the dog are in the singular number, but each one represents its class. The lion stands for all lions, the cow represents all cows, etc. In such cases, the definite article is used before the singular common nouns. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಈ ರೂಢ ನಾಮಗಳಾದ ಅಂತಂದ್ರೆ ಕಾಮನ್ ನೌನ್ಸ್ ಅದಾವ ಇವೆಲ್ಲ. ಈ ಕಾಮನ್ ನೌನ್ಸ್ಗಳು ಏನದಾವು, ದ ಲಯನ್, ದ ಕೌ, ದ ಆ್ಯಸ್, ದ ಅರ್ತ್ವಾಮ್ ಮತ್ತು ದ ಡಾಗ್ ಏಕವಚನದಲ್ಲೇ ಅದಾವು. ಪ್ರತಿಯೊಂದು ಏನನ್ನು ಸೂಚಿಸ್ತಾವು, ಅವುಗಳ ವರ್ಗವನ್ನು ಪ್ರತಿನಿಧಿಸ್ತಾವು. ಅಂತಂದ್ರೆ ಸಿಂಹ ಎಲ್ಲ ಸಿಂಹಗಳನ್ನು ಪ್ರತಿನಿಧಿಸ್ತೈತಿ. ದ ಲಯನ್ ಇಸ್ ದ ಕಿಂಗ್ ಆಫ್ ಎನಿಮಲ್ಸ್ ಅಂತ ಹೇಳ್ಯಾರಂದ್ರೆ ಒಂದು ಸಿಂಹ ಏನೈತಿ ತನ್ನ ನಾಯಕತ್ವವನ್ನು ತೋರಿಸಲ್ಪಡ್ತೈತಿ. ಇಲ್ಲಿ ಎಲ್ಲ ಸಿಂಹಗಳಿಗೆ ಅದೊಂದು ಸಿಂಹ ಕಿಂಗ್ ಐತಿ, ರಾಜ ಐತಿ, ಅದರ ವರ್ಗವನ್ನು ಪ್ರತಿನಿಧಿಸಾಕತ್ತೀವಿ. ಆವಾಗೂ ನಾವು ಸಹಿತ ಏನು ಯೂಸ್ ಮಾಡಬೇಕು ಅಂತಂದ್ರೆ ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ವಿತ್ ದ ಸೆಕೆಂಡ್. ದ ಈಸ್ ಯೂಸ್ಡ್ ವಿತ್ ದ ಅಡ್ಜೆಕ್ಟಿವ್ಸ್ ರಿಪ್ರೆಸೆಂಟಿಂಗ್ ಅ ಕ್ಲಾಸ್ ಆಫ್ ಪರ್ಸನ್. ಇಲ್ಲಿ ವ್ಯಕ್ತಿಗಳ ವರ್ಗವನ್ನು ಪ್ರತಿನಿಧಿಸುವ ನಾಮ ವಿಶೇಷಣಗಳ ಜೊತೆಗೂ ನಾವು ದ ಅನ್ನು ಯೂಸ್ ಮಾಡ್ತೀವಿ. ವಿ ಶುಡ್ ಹೆಲ್ಪ್ ದ ಪುವರ್. ದ ರಿಚ್ ಲೀಡ್ಸ್ ಲಕ್ಸುರಿ ಲೈಫ್ ಆ್ಯಂಡ್ ದ ಇನ್ನೋಸೆಂಟ್ ನೀಡ್ಸ್ ಗೈಡೆನ್ಸ್.
In the above sentences, the adjectives poor, rich, and innocent are used as nouns. In such cases, where adjectives are used as nouns and represent a class of persons, we have to use the definite article before them. ಇಲ್ಲಿ ನಾವು ನಾಮ ವಿಶೇಷಣಗಳ ಕುರಿತಾಗಿನ ಹೇಳೈತಿ ಏನಂತ, ವಿ ಹೆಲ್ಪ್ ದ ಪೂವರ್, ದ ರಿಚ್ ಲೀಡ್ಸ್ ಅ ಲಕ್ಸುರಿ ಲೈಫ್, ದ ಇನ್ನೋಸೆಂಟ್ ನೀಡ್ ಗೈಡೆನ್ಸ್. ಇಲ್ಲಿ ಮೇಲಿನ ವಾಕ್ಯಗಳಲ್ಲಿ ವಿಶೇಷಣಗಳಾದಂತಹ ಯಾವ್ಯಾವ ವಿಶೇಷಣಗಳದಾವು, ಪೂವರ್ ಆ್ಯಂಡ್ ರಿಚ್ ಆ್ಯಂಡ್ ಇನ್ನೋಸೆಂಟ್, ಈ ಮೂರು ಪದಗಳ ಏನು ನಾಮಪದಗಳಾಗಿ ಉಪಯೋಗಿಸಲ್ಪಡ್ತಾವೆ. ಈ ನಾಮ ವಿಶೇಷಣಗಳು ನಾಮಪದಗಳಾಗಿ ಉಪಯೋಗವಾಗಿ ವ್ಯಕ್ತಿಗಳ ವರ್ಗವನ್ನು ಪ್ರತಿನಿಧಿಸ್ತಾ ಇತ್ತು ಅಂತಂದ್ರೆ ಅವಾಗ ನಾವು ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಕ್ಯಾನ್ ಸ್ಟಡಿ ಅಬೌಟ್ ಥರ್ಡ್. ದ ಈಸ್ ಯೂಸ್ಡ್ ಬಿಫೋರ್ ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್, ದ ಅರ್ತ್, ದ ಸ್ಕೈ, ದ ಸನ್, ದ ಮೂನ್ ಆ್ಯಂಡ್ ದ ಯೂನಿವರ್ಸ್. ಯಾವಾಗ ಒಂದು ಸ್ಪೆಸಿಫಿಕ್ ಆದಂತಹ ನ್ಯಾಚುರಲ್ ಆಬ್ಜೆಕ್ಟ್ಸ್ ಇರ್ತಾವೋ, ಅದ ಹೇಳಿನೆಲ್ಲ ಸಾರ್ವತ್ರಿಕವಾಗಿ ಸತ್ಯಗಳಾಗಿರ್ತಾವೋ, ಅವುಗಳನ್ನು ಚೇಂಜ್ ಮಾಡೋಕ್ಕಾಗದೇ ಆಗದೇ ಇರುವಂಥವುಗಳಿಗೇನು ನಾವು ದ ಅನ್ನು ಯೂಸ್ ಮಾಡ್ತೀವಿ. ದ ಈಸ್ ಯೂಸ್ಡ್ ವಿತ್ ದ ವರ್ಡ್ಸ್ ಮಾರ್ನಿಂಗ್, ಈವ್ನಿಂಗ್ ಆ್ಯಂಡ್ ಆಫ್ಟರ್ನೂನ್. ನಾವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಆಫ್ಟರ್ನೂನ್ಗಳನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಅವಾಗೂ ನಾವೇನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಾರ ನೋಡ್ರಿ ಎಕ್ಸಾಂಪಲ್. He meets in the morning. My father comes here in the evening. I want to meet you in the afternoon. So next we are move with the next examples. The is used before the superlative degrees. Superlative degrees ಅಂತ ಹೇಳಿ ಬರ್ತಾವು, ಅಲ್ಲಿನೂ ಸಹಿತ ನಾವು ದ ಅನ್ನು ಯೂಸ್ ಮಾಡ್ತೀವಿ. He is the best boy in the class. Ramesh is the most innocent boy. The is used with the parts of body. ಪಾರ್ಟ್ಸ್ ಆಫ್ ಬಾಡಿಗೂ ಸಹಿತ ನಾವು ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. I was wounded in the leg. Shankar hit me on the hands. Next, the is used to single out one out of a group. The is used to single out one out of a group. The student in a white dress, the man of cutting a tree. ಅಂತಂದ್ರೆ ಏನು, ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ವರ್ಗಗಳನ್ನು ಪ್ರತಿನಿಧಿಸುವಾಗೂ ಸಹಿತ ನಾವು ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದ ಈಸ್ ಯೂಸ್ಡ್ ವಿತ್ ದ ವರ್ಡ್ಸ್ ಫ್ಯೂ, ಲಿಟಲ್, ಅದರ್. ಈ ದ ಅನ್ನುವಂಥ ವರ್ಡನ್ನು ಈ ವರ್ಡ್ಸ್ಗಳ ಹಿಂದೆನೂ ಯೂಸ್ ಮಾಡ್ತೀವಿ. ದ ಫ್ಯೂ ಬನಾನಾಸ್ ಐ ಹ್ಯಾವ್ ಆರ್ ನಾಟ್ ಸ್ವೀಟ್. ದ ಲಿಟಲ್ ಶುಗರ್ ಇನ್ ದ ಬಾಕ್ಸ್ ಹ್ಯಾಸ್ ಬೀನ್ ಯೂಸ್ಡ್. ದ ಅದರ್ ಬಾಯ್ಸ್ ರ್ಯಾನ್ ಅವೇ. ನೆಕ್ಸ್ಟ್, ದ ಈಸ್ ಯೂಸ್ಡ್ ವಿತ್ ದ ಆರ್ಡಿನಲ್ಸ್. ಆರ್ಡಿನಲ್ಸ್ ಮೀನ್ಸ್ ನಂಬರ್. ಹಿ ವಾಸ್ ದ ಫಸ್ಟ್ ಇನ್ ದ ಕ್ಲಾಸ್. ಅವ ಎಷ್ಟನೇ ಸ್ಥಾನದಲ್ಲಿದ್ದಾನ ಅನ್ನೋದರ ಕುರಿತಾಗಿ ಹೇಳುವಾಗಲೂ ಸಹಿತ ನಾವು ದ ಅನ್ನು ಯೂಸ್ ಮಾಡ್ತೀವಿ. ಐ ಆಮ್ ದ ಫಸ್ಟ್ ಚೈಲ್ಡ್ ಆಫ್ ಮೈ ಹೋಮ್. ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದೂ ಸಹಿತ ನಾವು ದ ಅನ್ನು ಯೂಸ್ ಮಾಡ್ತೀವಿ. ಹಿ ಪ್ಲೇಸ್ ದ ಫ್ಲೂಟ್ ವೆಲ್. ದೇ ಆರ್ ಕ್ಯಾರಿಯಿಂಗ್ ದ ಹಾರ್ಮೋನಿಯಂ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಈಸ್ ಯೂಸ್ಡ್ ಬಿಫೋರ್ ನೇಮ್ ಆಫ್ ದ ಫಾಲೋವಿಂಗ್ ಥಿಂಗ್ಸ್. ಎಲ್ಲೆಲ್ಲಿ ನಾವು ಮತ್ತು ದ ಅನ್ನು ಯೂಸ್ ಮಾಡ್ತೀವಿ ಎಕ್ಸೆಪ್ಟ್ ದೋಸ್ ಎಕ್ಸಾಂಪಲ್ಸ್. ಆ ಎಲ್ಲ ಉದಾಹರಣೆಗಳನ್ನ ಹೊರತಾಗಿಯೂ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಾರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಸೀಸ್, ಓಸಿಯನ್ಸ್ ಆ್ಯಂಡ್ ರಿವರ್ಸ್, ಮೌಂಟೇನ್ಸ್, ಐಲ್ಯಾಂಡ್ ಗ್ರೂಪ್ಸ್, ಏರೋಪ್ಲೇನ್ಸ್, ಶಿಪ್ಸ್ ಆ್ಯಂಡ್ ಟ್ರೈನ್ಸ್, ರಿಲಿಜಿಯಸ್ ಗ್ರೂಪ್ಸ್, ಪೊಲಿಟಿಕಲ್ ಪಾರ್ಟೀಸ್. ನೆಕ್ಸ್ಟ್, ಎನ್ಫೋರ್ಸಿಂಗ್ ಲಾಸ್, empires and historical events, holy books, periodicals and also abbreviations. Abbreviations ಅಂದ್ರೆ ಶಾರ್ಟ್ ಫಾರ್ಮ್ಸ್ ಆಫ್ ದ ವರ್ಬ್. ಸೊ ಕೆಲವೊಂದಿಷ್ಟು ಅಬ್ಬರ್ವೇಷನ್ಸ್ ದ ಅನ್ನು ಯೂಸ್ ಮಾಡ್ಕೋತಾವೆ, ಕೆಲವೊಂದಿಷ್ಟು ಅಬ್ಬರ್ವೇಷನ್ಸ್ ಆ್ಯನ್ ಅನ್ನು ಯೂಸ್ ಮಾಡ್ಕೋತಾವೆ.